ಇವತ್ತಿನ ದಿನ ಪ್ರತಿ ವರ್ಷದಂತೆ ಶ್ರೀ ಕಾಮಾಕ್ಷಿ ದೇವಿ ಸಮೇತ ಪ್ರಸನ್ನ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ 7ನೇ ವರ್ಷದ ಮಹೇಶ್ವರಮ್ಮ ಕೃಪಾಪೋಷಿತ ನಾಟಕ ಮಂಡಳಿಯ ಯುವಕರಿಂದ ಏನು ಈ 7ನೇ ವರ್ಷದ ನಾಟಕ ಪ್ರದರ್ಶನವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಅವ್ರಿಗೆ ಮೊದಲಿಗೆ ಈ ನಾಟಕ ಯಶಸ್ವಿಯಾಗಲೆಂದು ಶುಭ ಹಾರೈಸ್ತಾ ಈ ವೇದಿಕೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಗಮಿಸಿರ್ತಕ್ಕಂಥ ಕಲಾ ಪೋಷಕರು ಮತ್ತೆ ಯಾವಣಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂಥ ಈ ಕಲೆಗೆ ನಾವು ಹುಟ್ಟಕ್ಕೆ ಮೊದಲಿಂದನೂ ಪೋಷಣೆ ಮಾಡಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ಆರ್ ಕೃಷ್ಣಣ್ಣ ಅವರಿಗೆ ನಾಟಕ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರೋತ್ಸಾಹಕರಾಗಿ ಮತ್ತೆ ಈ ಜಾತ್ರೆಯ ಈ ಭಾಗದ ತಾಲೂಕ್ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು AP ರವಿಶಂಕರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ನೂತನವಾಗಿ ಈ ನಾಟಕ ಪ್ರದರ್ಶನಕ್ಕೆ ಪ್ರೋತ್ಸಾಹಕೂ ಆಗಿರ್ತಕ್ಕಂಥ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಆವಣಿ ಗ್ರಾಮ ಪಂಚಾಯತಿಯ ನಮ್ಮ ಸಹೋದರಿ ಈ ನಾಟಕ ಪ್ರದರ್ಶನ ಪ್ರೋತ್ಸಾಹಕರು ಆದಂತಹ ಲಕ್ಷ್ಮೀಪ್ರಿಯ ಮಂಜುನಾಥ್ ರವರಿಗೆ ಈ ನಾಟಕ ಮಂಡಳಿಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಆವಣಿಯ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರ ಪತಿಯಾದಂಥ ರಾಧಮ್ಮ ನಾರಾಯಣಪ್ಪನವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಗ್ರಾಮ ಪಂಚಾಯತಿ ಆವಣಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ನಮ್ಮ ಸಹೋದರರು ಆದಂಥ ಶ್ರೀರಾಮಣ್ಣ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸ್ನೇಹಿತರು ಈ ತಾಲೂಕ್ ಪಂಚಾಯತಿ ಕ್ಷೇತ್ರದ ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರು ಪತಿಯಾದಂಥ ನಮ್ಮ ಅಪ್ಪಿ ಅಣ್ಣವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ನಾಟಕ ಪ್ರದರ್ಶನದ ಪ್ರೋತ್ಸಾಹಕರಾಗಿರ್ತಕ್ಕಂಥ ನಮ್ಮ ಸಹೋದರರು ಕಲಾಪ್ರಿಯ ಚಲಪತಿಯಣ್ಣವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಗ್ರಾಮದ ಮುಖಂಡರು ಕಲಾ ಪ್ರೋತ್ಸಾಹಕರು ಅಮರನಾರಾಯಣನವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸ್ನೇಹಿತರು ನಮ್ಮ ಗ್ರಾಮದ ಯುವ ಮುಖಂಡರು ಕಲಾ ಪ್ರೋತ್ಸಾಹಕರು ಆದಂಥ ಜಿ ಶ್ರೀನಿವಾಸರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೆ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ
ನಮ್ಮ ಅಧ್ಯಕ್ಷರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸಹೋದರರು ಆದಂತ ಚೇತನ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಅವ್ರ ಜೊತೆ ಬಂದಿರತಕ್ಕಂತ ವೀಣಾ ಪ್ರಕಾಶ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹುಡುಗಿ ಮತ್ತೆ ನಮ್ಮ ಸ್ನೇಹಿತರು ಶಂಕರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಯುವಕರನ್ನ ತರುಗೊಳಿಸಿ ಈ ನಾಟಕ ಪ್ರದರ್ಶನ 7 ವರ್ಷದಿಂದ ಮುನ್ನೆಲೆಗೆ ತಂದಿರ್ತಕ್ಕಂಥ ಹಿರಿಯ ಕಲಾವಿದರು ಅಳ್ಳೆಳ್ಳಪ್ಪ ಅವ್ರಿಗೆ ಈ ನಾಟಕ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಈ ಯುವಕರು 30-32 ವರ್ಷದ ಯುವಕರು ನಾಟಕ ಕಲಿಬೇಕು ಅಂತಂದ್ರೆ ಅವರಲ್ಲಿ ಈ ಕಲೆಯನ್ನ ಪ್ರೋತ್ಸಾಹ ನೀಡಿ ಅವರಲ್ಲಿ ಶ್ರದ್ಧೆಯನ್ನ ತಂದು ಒಂದು ಈ ಜಾತ್ರೆಗೆ ಹಳೆಯ ರೀತಿಯ ಕಲೆಯನ್ನ ತೋರ್ಪಡಿಸಬೇಕು ಅಂತ ಹೇಳಿ ಅವ್ರನ್ನೆಲ್ಲ ತಯಾರಿಗೊಳಿಸಿ ಈ ಮಟ್ಟಕ್ಕೆ ನಿಲ್ಲಿಸಿರ್ತಕ್ಕಂಥದ್ದು ನಮ್ಮ ನಾರಾಯಣಣ್ಣವರು, ಕಾಶಪ್ಪನವರು ನಾರಾಯಣಣ್ಣವರು. ಅವ್ರಿಗೆ ಈ ಎಲ್ಲಾ ಕಲಾವಿದರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮತ್ತೆ ಈ ವೇದಿಕೆ ಪರವಾಗಿ ನಮ್ಮ ಕಲಾಕಾರರು ಶ್ರೀನಿವಾಸರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಕೀಬೋರ್ಡಿಸ್ಟ್ ಅವರು ಇಲ್ಲ ಇಡೀ ಜಿಲ್ಲೆಗೆ ಹೆಸರುವಾಸಿಯಾದಂತ ಚಿಕ್ಕಿಗ್ಲೂರು ಮಂಜುನಾಥ್ ರವರಿಗೆ, ಅದೇ ರೀತಿ ಘಟಂ ಕಲಾವಿದರು ಗೋಪಚಂದ್ರ ವೆಂಕಟೇಶ್ ರವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನಮ್ಮ ಕೊತ್ಮಂಗ್ಲ ಗ್ರಾಮದ ಹಿರಿಯ ಕಲಾವಿದರು ಕುಟ್ಟಪ್ಪ ಅವರಿಗೆ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನಮ್ಮ ಗ್ರಾಮದ ಹಾಗೂ ಮಹೇಶ್ವರಮ್ಮ ನಾಟಕ ಮಂಡಳಿಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮನ ಮಾಧ್ಯಮದಲ್ಲಿ ತೋರಿಸಲು ಬಂದಿರತಕ್ಕಂಥ ನಮ್ಮ ಸ್ನೇಹಿತರು ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇಷ್ಟೊತ್ತು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆ ಪ್ರಯುಕ್ತ ಇಂದು ರಥೋತ್ಸವ ನಡೆದಿದೆ. ಮುಖ್ಯವಾಗಿ ಭಕ್ತಾದಿಗಳಿಗೆ, ಜಾತ್ರೆಗೆ ಬರೋರಿಗೆ ಮನೋರಂಜನೆ ಬೇಕು. ಮನೋರಂಜನೆ ಬೇಕಾದರೆ ನಾಟಕಗಳು ಮತ್ತು ಇನ್ನು ಅನೇಕ ವಿಧವಾದಂಥ ಮನೋರಂಜನೆ ಕೊಟ್ಟರೆ ಜನರಿಗೆ ಒಂದು ವಿಧದಲ್ಲಿ ತೃಪ್ತಿ ಸಹ. ಇದು ಹಿಂದಿಂದ ಬಂದಿರತಕ್ಕಂಥ ವಿಷಯ. ಆದರೆ ಡ್ರಾಮಾ ಬಂದು ಕೂತಿರ್ತಕ್ಕಂಥವ್ರು ಬೇಜಾರಾಗಿರ್ಬೋದು. ಏನಪ್ಪ ಇದು ಇವ್ರು ಮಾತಾಡ್ಕೊಂಡೆ ಎಷ್ಟೊತ್ತಿಗೂ ಪಾತ್ರದಾರ ಈಚೆಗೆ ಬರಲಿಲ್ಲ, ಬೇಜಾರಾಗ್ತಾಯಿದ್ದು ಅಂತ ದಯವಿಟ್ಟು ಅಂದ್ಕೋಬೇಡಿ. ಮದುವೆ ಹೆಣ್ಣಿರುತ್ತೆ, ಗಂಡಿರ್ತಾನೆ, ಅವ್ರದ್ದು ಖರ್ಚು ಇವ್ರದ್ದು ಖರ್ಚು. ಆದರೆ ಮಾಂಗಲ್ಯ ಕಟ್ಸೋದು ಯಾರು? ಅರ್ಚಕರು. ಅರ್ಚಕರಿಂದ ಅವರೇ ಕಟ್ಕೊಳ್ಳೋಕ್ಕಾಗುತ್ತಾ? ಹಂಗೆ ಇದು ಪದ್ಧತಿ ಇದೆ. ನಾಯಕರನ್ನ ಪ್ರಮುಖರನ್ನ ಕರೆಸಿ ಕುಂಡ್ರಿಸಿ ಪ್ರೋತ್ಸಾಹ ಕೊಡೋದು ಒಂದು ಇದು ವಾಡಿಕೆಯಲ್ಲಿ ಬಂದಿದೆ. ಏನು ಆವಣಿ ಈ ಗ್ರಾಮದಲ್ಲಿ ಈ ಜಾತ್ರೆಯಲ್ಲಿ ಶ್ರೀ ಮಹೇಶ್ವರನ ಕೃಪಾಭೋಸ್ತ ನಾಟಕ ಮಂಡಳಿಯವರಿಂದ ದಾನವೀರ ಶೂರಕರ್ಣ ಅಂತಕ್ಕಂಥ ಪೌರಾಣಿಕ ನಾಟಕವನ್ನ ಸುಮಾರು ವರ್ಷಗಳಿಂದ ಇದೇ ಜಾಗದಲ್ಲಿ ಈ ವೇದಿಕೆಯಲ್ಲಿ
ಪ್ರದರ್ಶನ ಕೊಡ್ತಾ ಇರೋದು ಸರ್ವೇ ಸಾಮಾನ್ಯವಾಗಿ ಬಂದಿರತಕ್ಕಂಥ ವಾಡಿಕೆಯಲ್ಲಿದೆ. ಆದರೆ ಇದಕ್ಕೆ ಸಹಕಾರ ಕೊಟ್ಟಂತ ಸುಮಾರು ವರ್ಷಗಳು ಮಾನ್ಯ ಕೊತ್ತೂರು ಮಂಜುನಾಥ್ ಅವರು MLA ಕೋಲಾರ ತಾಲೂಕು. ಇದು ನಮ್ಮ ಆತ್ಮೀಯರಿಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಈ ವ್ಯವಸ್ಥೆಗೆ ಮೂಲ ಕಾರಣಕರ್ತರು ಮಾನ್ಯ ನವೀನ್ ಮತ್ತು ರವಿ ಇನ್ನವರ ಸಂಘಟನೆಗಳು ಸೇರಿಕೊಂಡು ಹುಡುಗರಿಗೆ ರಂಗಸಂಚಿಕೆ ವ್ಯವಸ್ಥೆ ಆಗಿರ್ಬೋದು, ಇನ್ನು ಅನೇಕ ವಿಧವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಬರ್ತಾ ಇರತಕ್ಕಂಥದ್ದು ಈ ಗ್ರಾಮಕ್ಕೆ, ಈ ಒಂದು ಅಂಬೇಡ್ಕರ್ ನಗರಕ್ಕೆ ಒಂದು ಒಳ್ಳೆ ಗೌರವವನ್ನು ತಂದುಕೊಟ್ಟಂಗ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಮಾತನ್ನು ಹೇಳ್ತೀನಿ, ನಮ್ಮ ಈ ಡ್ರಾಮಾದ ಮೂಲ ಗುರುಗಳು ಗೋಪಾಲ್ ರಾಜು ಅಂತ. ಅವರು ಕಾರಣಾಂತರಗಳಿಂದ ನಾವು ಅವರ ಮುಖಾಂತರ ಡ್ರಾಮಾ ಮಾಡಿ ಕಲೆ ಕೊಟ್ಟು ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ ದಿವಂಗತರಾಗಿದ್ದಾರೆ. ಅವರಿಂದ ನಾಗರಾಜ್ ಆಗಿರ್ಬೋದು, ಈ ಮಕ್ಕಳಾಗಿರ್ಬೋದು, ಈ ಕಲಾಕಾರರಾಗಿರ್ಬೋದು, ನಾರಾಯಣಪ್ಪ ಇದನ್ನು ಕಲಿಸ್ಬೇಕಾದ ಹುಡುಗರಲ್ಲಿ ಭಾರಿ ಸಾಹಸ ಕೊಟ್ಟು ಮಾಡಿದ್ದಾರೆ. ಆದರೆ ಒಂದು ಮಿಸ್ಟೇಕ್ ಆಗಿದೆ. ಈ ಒಂದು ನಾಟಕ ಆಡಬೇಕಾದ್ರೆ ಕನಿಷ್ಠ ಎಷ್ಟೇ ಮಹಾ ವಿದ್ಯಾವಂತಿದ್ರು ಬುದ್ಧಿವಂತಿದ್ರು ಕೂಡ 1-2 ತಿಂಗಳಾದರೂ ಕನಿಷ್ಠ ಪ್ರಾಕ್ಟೀಸ್ ಮಾಡಿ ವೇದಿಕೆಗೆ ಬಂದ್ರೆ ಅದರ ಕಳೆನೇ ಬೇರೆ. ಆದರೂ ಮಾಡ್ತಾರೆ, ಪರವಾಗಿಲ್ಲ, ಅದರಲ್ಲಿ ನಮ್ಗೆ ಅನುಮಾನ ಇಲ್ಲ. ಈ ಸ್ಥಾನದ ಮಹಿಮೆ, ಆವಣ ಮಹಿಮೆ ದೊಡ್ಡವರು ಹೇಳಿದ್ದಾರೆ, ಆಟ ಕಾವಣಿ ನೋಟಕ್ಕೆ ನಂದಿ ಅಂತ. ಆದ್ದರಿಂದ ಏನು ಕಲಾಕಾರರು ಪ್ರೋತ್ಸಾಹ ಕೂತಿರ್ತಕ್ಕಂಥವರು ನಾಟಕದಲ್ಲಿ ಏರುಪೇರು ಬಂದರೂ ಸಹ ನಿಮ್ಮ ಮಕ್ಕಳಂತೆ ಭಾವಿಸಿ ಸಹಕಾರ ಕೊಟ್ಟು ನಾಟಕ ಚೆನ್ನಾಗಿ ಆಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ. ಅವನಿ ರಾಮಲಿಂಗೇಶ್ವರ ಅದು ಒಂದು ವಿಧದಲ್ಲಿ ತಪ್ಪು ಅಂತ ಭಾವಿಸ್ತೀನಿ. ಅವರ ಹೆಸರನ್ನು ಬಳಸಿ ಮಾತಾಡಬೇಕು. ಆದರೂ ಪರವಾಗಿಲ್ಲ, ನಮ್ಮ ಮಗಳ ಸಮಾನ ರವಿ ಮಾತಾಡ. ಸ್ವಾಮಿ ಜಾತ್ರೆಗೆ ಆಹ್ವಾನಿಸತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಸ್ವಾಗತವನ್ನು ಬಯಸ್ತಾ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನೀವು ಬಂದಿರೋದಿಲ್ಲ ನಾಟಕ ನೋಡೋದಕ್ಕೆ, ನಮ್ಮ ಭಾಷಣಗಳು ಕೇಳೋದಕ್ಕೆ ಅಂತಲ್ಲ, ನಮಗೂ ಅರ್ಥ ಆಗುತ್ತೆ. ಈ ನಾಟಕ 7 ವರ್ಷಗಳಿಂದ ಭಾಳ ಯುವಕರು ಪ್ರೋತ್ಸಾಹ ಕೊಟ್ಟು ಅವರನ್ನು ಮುಂದಕ್ಕೆ ತಂದಿರ್ತಕ್ಕಂಥ ಗುರುಗಳು, ಪ್ರತಿಯೊಬ್ಬರು ಗ್ರಾಮಸ್ಥರು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ಬೇಕಾಗುತ್ತೆ ಈ ಸಮಯದಲ್ಲಿ. ಅದೇ ಥರ ಪ್ರತಿ ವರ್ಷವೂ ಬರ್ತಕ್ಕಂಥ ಭಕ್ತಾದಿಗಳಿಗೆ ಈ ಮಹೇಶ್ವರಮ್ಮ ಕೃಪಾ ಪೋಷಕ ನಾಟಕ ಮಂಡಳಿ ಯುವಕರು ಎಲ್ರಿಗೂ ಮನೋರಂಜನೆಯನ್ನು ತುಂಬಿಸಿ ಆ ರಾಮಲಿಂಗೇಶ್ವರ ಸ್ವಾಮಿ ಬರ್ತಕ್ಕಂಥ ಜಾತ್ರೆಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮನೋರಂಜನೆ ಕೊಡ್ತಕ್ಕಂಥ ಅವರಿಗೆ ಆ ರಾಮಲಿಂಗೇಶ್ವರನ ಒಂದು ಆಶೀರ್ವಾದ ಸದಾ ಇರಲಿ ಅಂತ ಬಯಸ್ತಾ, ಇವತ್ತಿನ ದಿವಸ ಏನು ನಾಟಕ ಆಗ್ತದೆ ಯಾವುದೇ ಗೊಂದಲಗಳಿಲ್ಲದೆ ನೀವು ಕಾಮಾಗಿ ನಾಟಕವನ್ನು ವೀಕ್ಷಿಸಿ ಅವರು ನಿಮಗೆ ಮನೋರಂಜನೆಯನ್ನು ತುಂಬುತ್ತಾರೆ ಅಂತ ಅವರಲ್ಲಿ ನಂಬಿಕೆ ಇದೆ. ನಮಗೆ ಈ ಒಂದು ಸಮಯದಲ್ಲಿ ಕರೆದು ವೇದಿಕೆಯಲ್ಲಿ ನಮ್ಮನ್ನು ಗೌರವಿಸಿ ಈ ಒಂದು 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ಲ ಮಹೇಶ್ವರಮ್ಮ ಪೋಷಕ ನಾಟಕ ಮಂಡಳಿಯ ಎಲ್ಲ ಕಲಾಕಾರರು, ಕಲಾವಿದರು ಹಾಗೂ ಸೇರಿರ್ತಕ್ಕಂಥ ಗುರುಗಳಿಗೂ ಹಾಗೂ ಎಲ್ರಿಗೂ ನನ್ನ ವಂದನೆಗಳನ್ನು ಹೊಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಮಹೇಶ್ವರಿ ನಾಟಕ ಮಂದಿರ ಈ ಬಂದವರಿಗೆಲ್ಲರಿಗೂ ಸ್ವಾಗತ. ಆಮೇಲೆ ಯುವಕರ ಜೊತೆಗೆ ನಾ ಯಾವಾಗ ಸದಾ ಇರ್ತೇನೆ. ಖಾಲಿ ಮಾಡ್ತೀವಿ. ನಿಮ್ಮನ್ನ ರಂಜಿಸೋದಕ್ಕೆ ಯುವಕರು ಎಲ್ಲ ಸಿದ್ಧರಿದ್ದಾರೆ. ನಾವು ಕೊತ್ತೂರು ಮಂಜುನಾಥರವರ ಆದಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾವು ಏನು ಇಲ್ಲಿ ಕೂತಿದ್ದೀವಿ, ನಾನಿರ್ಬೋದು, ರವಿ ಇರ್ಬೋದು, ನಮ್ಮ ಕೃಷ್ಣಣ್ಣವ್ರು ಇರ್ಬೋದು, ಅದೇ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಅವರು ಏನೇನು ನಡೆಸ್ಕೊಂಡು ಇವಾಗ ಕೋಲಾರ ಶಾಸಕರಾಗಿದ್ರು ಕೂಡ ನಮ್ಮ ಆವಣಿ ಗ್ರಾಮದ ಮೇಲೆ ಅವ್ರಿಗೆ ವಿಶೇಷ ಪ್ರೀತಿ. ಅವ್ರು ಯಾವ ಕಾರ್ಯಕ್ರಮಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆವಣಿ ಜಾತ್ರೆ ಮಾತ್ರ ಮಿಸ್ ಮಾಡ್ದಿರ ಬರ್ತಾರೆ. ಈ ನಮ್ಮನ್ನ ಈ ವೇದಿಕೆ ಸಿದ್ಧಗೊಂಡಿದ್ದು ಕೂಡ ಯುವಕರು
ಕೊತ್ತೂರು ಮಂಜುನಾಥ್ರವರ ಈ ರಂಗಸಜ್ಜಿಕೆ ಕೊಡುಗೆ ನಂಬ್ಕೊಂಡೆ. ಅದೇ ರೀತಿ ಅವರ ಹಾದಿಯಲ್ಲಿ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ನಮ್ಮ ನಾಯಕರು ಕೊತ್ತೂರು ಮಂಜುನಾಥ್ರವ್ರ ಮೇಲೆ ಸದಾ ಇರ್ಲಿ ಅಂತ ಕೇಳ್ಕೊಳ್ತಾ, ಈ ವೇದಿಕೆ ಮೇಲೆ ಯಾರೇ ಆಗ್ಲಿ ಈ ಕಲೆ, ಈ ಜಾತ್ರೆಗಳಲ್ಲಿ ಅನಾದಿ ಕಾಲದಿಂದಲೂ ನಡೆಸ್ಕೊಂಡ್ ಬರ್ತಕ್ಕಂಥ ಈ ಕಲೆಯನ್ನ, ವೇದಿಕೆಯನ್ನ ರಾಜಕೀಯವಾಗಿ ಉಪಯೋಗ ಮಾಡ್ಕೊಂಬಾರ್ದು. ಅದು ನನಗೆ ಗೊತ್ತಿದ್ರು ಕೂಡ ನಾನು ರಾಜಕೀಯವಾಗಿ ಯಾವುದೇ ಮಾತುಗಳನ್ನ ಹೇಳ್ತಾ ಇಲ್ಲ. ಅವ್ರು ನಡೀತಾ ಇರ್ತಕ್ಕಂಥ ಕೊತ್ತೂರು ಮಂಜುನಾಥ್ರವರ ನಡೀತಾ ಇರ್ತಕ್ಕಂಥ ದಾರಿಲಿ ನಾವು ಮುಂದೆ ಕೂಡ ನಡ್ಕೊಂಡು ಹೋಗ್ತೀವಿ. ಈ ಯುವಕರಿಗೆ ಇದೇ ಶ್ರದ್ಧೆ ಇದ್ರೆ ಮುಂದೆ ಕೂಡ ಈ ಪ್ರದರ್ಶನಗಳು ನಡೆಸ್ಕೊಂಡು ಹೋಗೋದಕ್ಕೆ ನಮ್ಮ ಸಹಕಾರ ಎಂದಿಗೂ ಇರುತ್ತೆ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಗುರುಗಳಾಗಿರ್ತಕ್ಕಂತಹ ಕೋಡಿ ರಾಮಚಂದ್ರ ಚಲಪತಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರಿಗೂ ಸಹ ನಮ್ಮ ನಾಟಕ ಮಂಡಳಿ ಪರವಾಗಿ ಆದರದ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನಾಟಕದ ಗುರುಗಳಾಗಿರ್ತಕ್ಕಂತಹ ಕೋಡಿ ರಾಮಚಂದ್ರ ಚಲಪತಣ್ಣವರಿಗೂ ಸಹ ನಮ್ಮ ನಾಟಕ ಮಂಡಳಿ ಪರವಾಗಿ ಆದರದ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ.